ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ಯಾರೆಲ್ಲ ನೀವು ಈಗಾಗಲೇ ಮೊರಾರ್ಜಿ ದೇಸಾಯಿ 2ನೇ ಸುತ್ತಿಗೆ ಕಾಯ್ತಾ ಇದ್ದೀರಿ, ಆಮೇಲೆ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ, ಸಿಗುವಂಥ ಡೌಟ್ಗಳಿದ್ದಲ್ಲಿ ಸೀಟ್ ಎಲ್ಲಿಯಪ್ಪ ಅಂದ್ರೆ ಕೆ ಎಕ್ಸಾಮ್ ಬರೆದಿದ್ದೀರಾ ನೀವು ಈಗಾಗಲೇ, ಆದರೆ ನಿಮ್ಮಲ್ಲಿ ಸೀಟ್ ಸಿಗೋದು ಡೌಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅದಕ್ಕೆ ಇನ್ನೊಂದು ಆಪ್ಷನ್ ಇದೆ, ಏನಂತಂದರೆ ಸೇಮ್ 50% ಸೀಟ್ಗಳನ್ನು ಈ ಕ್ರೈಸ್ ವತಿಯಿಂದ ವಿಶೇಷ ವರ್ಗದ ಮಕ್ಕಳಿಗೆ ಅಂಥೇಳಿ ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಆ ಒಂದು ವಿಶೇಷ ವರ್ಗದ ಮಕ್ಕಳಿಗಂತ ರಿಸರ್ವ್ ಮಾಡಿರುವಂಥ ಸೀಟ್ಗಳನ್ನು ಯಾರಿಗೆ ಸೀಟ್ ಸಿಗೋದಿಲ್ಲ, ಎಕ್ಸಾಮ್ ಮುಖಾಂತರ ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಅಥವಾ ಎಕ್ಸಾಮ್ ಬರೆದಿರೋದಿಲ್ಲ, ಅಂಥವ್ರುಗಳಿಗೆ ವಿಶೇಷ ವರ್ಗದ ಮಕ್ಕಳಿಗೆ ಅಂಥೇಳಿ ಒಂದಷ್ಟು ಸೀಟ್ಗಳನ್ನು 50% ಸೀಟ್ಗಳನ್ನು ಅಂದರೆ 40,000 ಸೀಟ್ಗಳಲ್ಲಿ 20,000 ಸೀಟ್ಗಳನ್ನು ವಿಶೇಷ ವರ್ಗದ ಮಕ್ಕಳಿಗೆ ತೆಗೆದಿಟ್ಟಿರ್ತಾರೆ ಪ್ರತಿ ವರ್ಷ. ಅದಕ್ಕೆ ಸಪ್ರೇಟ್ ಆದಂಥ ಅರ್ಜಿಗಳನ್ನು ಕೂಡ ಕರೀತಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನೀವು ಅರ್ಜಿ ಹೆಂಗೆ ಸಲ್ಲಿಸಬೇಕಂತ ಮಾಹಿತಿ ಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ವಿಶೇಷ ವರ್ಗದಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ನಾನು ಈ ಥರದ ಮಾಹಿತಿಗಳನ್ನ ಅಪ್ಡೇಟ್ ಮಾಡ್ತಿರ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಇಲ್ಲಪ್ಪ ಅಂತಂದರೆ ನಮ್ಮ ಚಾನಲಿಗೆ ಬಂದು ನೀವು ಮಾಹಿತಿಯನ್ನು ಪಡ್ಕೋಬೋದು. ಸೊ ಇಲ್ಲಿ ವಿಶೇಷ ವರ್ಗದ ಮಕ್ಕಳು ಯಾರೆಲ್ಲ ಬರ್ತಾರೆ, ಯಾರು ವಿಶೇಷ ವರ್ಗ ಅಂದರೆ ಯಾರೆಲ್ಲ ಇರ್ತಾರೆ ಇದರಲ್ಲಿ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಒಂದು ಸಫಾಯಿ ಕರ್ಮಚಾರಿ ಮಕ್ಕಳು, ಹೌದಾ, ಆಮೇಲೆ ಚಿಂದಿ ಆಯುವ ಮಕ್ಕಳು, ಆಮೇಲೆ ಚಿತಾಗಾರರ ಕಾರ್ಮಿಕರ ಮಕ್ಕಳು, ಸ್ಮಶಾನ ಕಾರ್ಮಿಕರ ಮಕ್ಕಳು, ಮ್ಯಾನ್ಯುವಲ್ ಸೆವೆಂಜರ್ಸ್ ಮಕ್ಕಳು, ಬಾಲ ಕಾರ್ಮಿಕರು ಮತ್ತು ಜೀತ ವಿಮುಕ್ತ ಮಕ್ಕಳು, ಸಂಚಾರಿ ಕುರಿಗಾಹಿಗಳ ಮಕ್ಕಳು, ಆಮೇಲೆ ಸಂರಕ್ಷಿಸಲ್ಪಟ್ಟ ದೇವದಾಸಿ ಮಕ್ಕಳು, ಆಮೇಲೆ HIV ತುತ್ತಾದ ಪೋಷಕರು, ಆಮೇಲೆ ಇಷ್ಟೆಲ್ಲ ಜನಗಳು ಇಲ್ಲಿ ಇದಕ್ಕೆ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಯಾರಂತಂದರೆ 25ಕ್ಕಿಂತ ಹೆಚ್ಚು ವಿಕಲಚೇತ ಹೊಂದಿರುವಂಥ ಮಕ್ಕಳು, ಅವರ ಹೊಂದಿರುವ ವಿಶೇಷ ಚೇತ ಮಕ್ಕಳು ಇರ್ಬೋದು, ಒಬ್ಬ ಪೋಷಕರು ಹೊಂದಿರುವ ಮಕ್ಕಳು, ಅನಾಥ ಮಕ್ಕಳು, ಆಮೇಲೆ ಏನಪ್ಪ ಅಂದರೆ ಅಲೆಮಾರಿ ಯಾರಂತಂದರೆ ಸೇರುವ ಮಕ್ಕಳು, ಯೋಜನೆಗಳಿಗೆ ಸ್ಥಳಾಂತರಗೊಂಡ ವಿಶೇಷ ಮಕ್ಕಳು ಇರ್ಬೋದು, ಆಮೇಲೆ ಸೇವಾ ನಿರತ ಸೈನಿಕರ ಮಕ್ಕಳು, ನಿವೃತ್ತಿ ಸೈನಿಕರ ಮಕ್ಕಳು, ಈ SC/ST ಆಶ್ರಯ ವಸತಿ ಶಾಲೆಗಳ 5ನೇ ತರಗತಿ ಉತ್ತೀರ್ಣರಾದ ಮಕ್ಕಳು, ಇಷ್ಟು ವಿಶೇಷ ವರ್ಗದಲ್ಲಿ ಬರ್ತಾರೆ ಅಭ್ಯರ್ಥಿಗಳು. ಇವರುಗಳು ಏನಂದರೆ ಡೈರೆಕ್ಟ್ ಅಪ್ಲಿಕೇಶನ್ಗಳನ್ನು ಹಾಕಿ ಡೈರೆಕ್ಟ್ ಅಡ್ಮಿಷನನ್ನು ಪಡ್ಕೋಬೋದು. ಯಾವುದೇ ಎಕ್ಸಾಮ್ ಇಲ್ಲ, ಏನಿಲ್ಲ. ಅಪ್ಲಿಕೇಶನ್ ಹಾಕಬೇಕು, ಆಮೇಲೆ ಸ್ಕೂಲಿಗೆ ವಿಸಿಟ್ ಮಾಡಿ ಅಲ್ಲಿ ಅಡ್ಮಿಷನ್ ಸೀಟ್ಗಳನ್ನು ಕನ್ಫರ್ಮೇಷನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ಹೆಂಗೆ ಮಾಡ್ತಾರೆ ಅಂದರೆ ಮೊದಲನೇ ಆದ್ಯತೆ ಅಂತ ಕೊಡ್ತಾರೆ. ಇಲ್ಲಿ ಯಾರು ಮೊದಲು ಬರ್ತಾರೆ ಅವ್ರಿಗೆ ಮೊದಲನೇ ಆದ್ಯತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ.